ಓಕೆ, ಹಿಂದಿನ ವಿಡಿಯೋದಲ್ಲಿ ನಾವು ಬಿಸ್ನೆಸ್ ಸೆಟಪ್ ಅನ್ನು ನೋಡಿದ್ವಿ. ಇವಾಗ ಜೋನ್ ಸೆಟಪ್ ಅನ್ನು ನೋಡೋಣ. ಜೋನ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಒಂದ್ಸರಿ ನೋಡೋಣ. ನಾವು ಜೋನ್ ಸೆಟಪ್ ನೀವು ಕ್ಲಿಕ್ ಮಾಡಿದ ನಂತರ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆ, ಇಲ್ಲಿ ಕೆಳಗಡೆ ಆಲ್ರೆಡಿ ಚನ್ನಗಿರಿ ಆಮೇಲೆ ಬೇರೆ ಒಂದು ಜೋನ್ ಅನ್ನು ಡೆಮೋ ಜೋನ್ ಕ್ರಿಯೇಟ್ ಮಾಡಿದೆ. ಇವಾಗ ಹೊಸದಾಗಿ ಒಂದು ಜೋನ್ ಅನ್ನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಬೆಂಗಳೂರು ರಾಜಾಜಿನಗರ ಬೆಂಗಳೂರು ರಾಜಾಜಿನಗರ ಇದೆ. ಓಕೆ, ಸೊ ರಾಜನಗರ ಈ ತರ ರಾಜನಗರ ಶೋ ಆಗುತ್ತೆ. ಇದನ್ನ ನೀವು ಒಂದ್ಸಲ ಫುಲ್ ಪೇಜ್ ಮಾಡ್ತೀವಿ. ಫುಲ್ ಪೇಜ್ ಮಾಡಿದ್ರೆ ಈ ತರ ಒಂದು ಇದು ಇಂಟರ್ಫೇಸ್ ಗೊತ್ತಾಗುತ್ತೆ. ಇಲ್ಲಿ ಜೂಮ್ ಅನ್ನ ಮಾಡಿದ್ರೆ ಈ ತರ ಕಾಣಿಸುತ್ತೆ. ಇಲ್ಲಿ ವಿತಿನ್ 5 to 8 ಕಿಲೋಮೀಟರ್ ಮಾತ್ರ ನೀವು ಸರೌಂಡಿಂಗ್ ಅನ್ನ ಲಾಕ್ ಮಾಡಿ. ಜಾಸ್ತಿ ಲಾಕ್ ಮಾಡಿದಾಗ ಸರಿಯಾಗಿ ನಿಮಗೆ ರಿಸಲ್ಟ್ ಬರೋದಿಲ್ಲ. ಓಕೆ, ಇನ್ನು ನಾನು ಈಗ ಲಾಕ್ ಮಾಡ್ತೇನೆ. 5 ಕಿಲೋಮೀಟರ್ ಮಾತ್ರ ಮಾಡ್ತಾ ಇದ್ದೀನಿ ನಾನು. ನೋಡಿ, ಜೋನ್ ಲಾಕ್ ಮಾಡಿದಾಗ ಈ ತರ ಒಂದು ಮಾರ್ಕ್ ಅನ್ನ ನೀವು ಮಾಡೋದಿದೆ. ಈ ತರ ಒಂದು ಮಾರ್ಕ್ ಮಾಡಿದಾಗ ಜೋನ್ ಲಾಕ್ ಆಗುತ್ತೆ. ಓಕೆ, ಅದಾದ ನಂತರ ಇಲ್ಲಿ ಕ್ಲೋಸ್ ಮಾಡಿ ಇಲ್ಲ ಬಿಸ್ನೆಸ್ ಹೆಸರನ್ನ ಕೊಡಬೇಕು. ಓಕೆ, ಇಲ್ಲಿ ನಾನು ಓನ್ಲಿ ರಾಜಾಜಿನಗರ ಬೆಂಗಳೂರು ಅಂತ ಹಾಕ್ತೀನಿ. ಓಕೆ, ಹಾಕ್ತೀನಿ. ಇಲ್ಲಿ ಒಂದು ನೇಮ್ ಮಾಡಿದೆ, ಡಿಫಾಲ್ಟ್ ನೇಮ್ ಸಹ ನೀವು ಹಾಕೋಬೇಕು. ಡಿಫಾಲ್ಟ್ ನೇಮ್ ಇದನ್ನ ಹತ್ರ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಮಾಡಿ. ಓಕೆ, ಸಬ್ಮಿಟ್ ಮಾಡಿದ ತಕ್ಷಣ ಸೊ ಈ ತರ ನೀವು ಇಂಟ್ರೆಸ್ಟ್ ಬರುತ್ತೆ. ಅಂದ್ರೆ ಇದನ್ನ ನೀವು ಸೆಟಪ್ ಮಾಡೋದಿದೆ. ಸೆಟಪ್ ಓಕೆ, ಸೆಟಪ್ ಮಾಡಿದ್ರೆ ಗೋ ಟು ಸೆಟ್ಟಿಂಗ್ ಅಲ್ಲಿ ಪೇಮೆಂಟ್ ಮೆಥಡ್ ಅನ್ನು ಕೇಳುತ್ತೆ. ನೀವು ಕ್ಯಾಶ್ ಆನ್ ಡೆಲಿವರಿ ಅಥವಾ ಡಿಜಿಟಲ್ ಪೇಮೆಂಟ್, ಆನ್ಲೈನ್ ಪೇಮೆಂಟ್ ಯಾವುದಾದ್ರೂ ಸಹಿತ ಸೆಲೆಕ್ಟ್ ಮಾಡ್ಬೋದು. ಈ ಝೋನ್ ಅಲ್ಲಿ ನೀವು ಯಾವ ಕ್ಯಾಟಗರಿನ ತೋರಿಸ್ತೀರ ನೋಡಿ. ನಾನು ಗ್ರೋಸರಿ ಅಂತ ಹಾಕ್ತೇನೆ. ಓಕೆ, ಅದಂದ್ರೆ ಫುಡ್ ಒಂದು ಆಗಿದೆ ಅಷ್ಟೇ. ಎರಡನ್ನು ನಾನು ಎಂಟ್ರಿ ಮಾಡಿದೆ. ಎಂಟ್ರಿ ಮಾಡಿದಾಗ ಇಲ್ಲಿ ಗ್ರೋಸರಿಲಿ ಬಂದು ಓಕೆ ಕೆಳಗಡೆ ನೋಡಿ, ಇಲ್ಲಿ ಗ್ರೋಸರಿ ಮಾಡೋದ್ರಲ್ಲಿ ಸೋರ್ಸ್ ಡೆಲಿವರಿ ಚಾರ್ಜಸ್ ಡಿಸ್ಟೆನ್ಸ್ ವೈಸ್ ಬೇಕಾ ಅಥವಾ ಫಿಕ್ಸ್ ಬೇಕಾ ಅಂತ ಪರ್ ಕಿಲೋಮೀಟರ್ ಅಷ್ಟಿದೆ. ನಾನು 5 ರೂಪೀಸ್ ಹಾಕ್ತೀನಿ. ಮಿನಿಮಮ್ ಡೆಲಿವರಿ ಚಾರ್ಜಸ್ ನಾನು 30 ಹಾಕ್ತೇನೆ. ಮ್ಯಾಕ್ಸಿಮಮ್ ಡೆಲಿವರಿ ಚಾರ್ಜಸ್ ನಾನು 35 ಹಾಕ್ತೇನೆ. ಸೊ ನೀವು ಎಷ್ಟು ಬೇಕಾಗುತ್ತೆ ನೀವು ನಿಮ್ಮ ಅನುಸಾರ ಇಲ್ಲಿ 299 ಹಾಕ್ತೇನೆ. ನಾನು 299 ಹಾಕಿ ಸೇವ್ ಇನ್ಫಾರ್ಮೇಶನ್ ಕೊಡ್ತೀನಿ. ಇದು ಗ್ರೋಸರಿ ಮಾಡಬೇಕು. ಓನ್ಲಿ ಗ್ರೋಸರಿ ಯಾವ್ಯಾವ ಮಾಡಲ್ ನೀವು ಯಾರು ಮಾಡ್ತೀರೋ ಎಲ್ಲಾ ಮಾಡಲ್ದು ಸಹಿತ ಇದೇ ರೀತಿ ನೀವು ಸೆಟಪ್ ಅನ್ನು ಮಾಡೋಕ್ಕಾಗುತ್ತೆ. ಓಕೆ, ಇಲ್ಲಿ ಗ್ರೋಸರಿ ಇದೆ, ಗ್ರೋಸರಿ ಸೆಟಪ್ ಆಯಿತು. ಇವಾಗ ಸೇವ್ ಇನ್ಫಾರ್ಮೇಶನ್ ಡೆಲಿವರಿ ಚಾರ್ಜಸ್ ರಿಕ್ವೈರ್ಡ್. ಓಕೆ, ಮಿನಿಮಮ್ ಡೆಲಿವರಿ ಚಾರ್ಜಸ್ ಅನ್ನು ಕೇಳ್ತಾ ಇದೆ. ಎಷ್ಟು ಮಿನಿಮಮ್ ಡೆಲಿವರಿ ಚಾರ್ಜಸ್ ಇರಬೇಕು? ಓಕೆ, ಗ್ರೋಸರಿ ಸೆಲೆಕ್ಟ್ ಮಾಡೋಣ. ಓಕೆ, ಮಿನಿಮಮ್ ಪರ್ ಕಿಲೋಮೀಟರ್ 5 ರೂಪೀಸ್ ಇದೆ. ಮಿನಿಮಮ್ ಡೆಲಿವರಿ ಚಾರ್ಜಸ್ 30 ರೂಪೀಸ್ ಇದೆ. ಮ್ಯಾಕ್ಸಿಮಮ್ ಸಹಿತ ನಾನು 30 40 ಹಾಕ್ತೇನೆ ಮ್ಯಾಕ್ಸಿಮಮ್. ಇದು 299 ಇರುತ್ತೆ ಗ್ರೋಸರಿ. ಓಕೆ, ಸೇವ್ ಇನ್ಫಾರ್ಮೇಶನ್ ಸಕ್ಸಸ್ಫುಲ್ ಅಂತ ತೋರಿಸಿದೆ. ನೆಕ್ಸ್ಟ್ ಬಂದು ನಾವು ಇದೇ ಸೆಟ್ಟಿಂಗಲ್ಲಿ ಹೋಗೋಣ. ಗ್ರೋಸರಿ ಮಾಡಿದೆ, ಬಟ್ ಇವಾಗ ಫುಡ್ ಒಂದು ಆ್ಯಡ್ ಮಾಡ್ತೀನಿ. ನಾನು ಫುಡ್ ಮಾಡಲ್ ಓಪನ್ ಮಾಡ್ತೀನಿ. ಅದೇ ಸೇಮ್ ಡೆಲಿವರಿ ಚಾರ್ಜ್ ನಾನು ಹಾಕ್ತೀನಿ. 5 ರೂಪೀಸ್ ಮಿನಿಮಮ್, 30 ರೂಪೀಸ್ ಮ್ಯಾಕ್ಸಿಮಮ್, 40 ರೂಪೀಸ್ ಫ್ರೀ ಆನ್ ಡೆಲಿವರಿ 299. ಸೊ ಈ ಥರ ಹಾಕಿ ಸೇಮ್ ಇನ್ಫಾರ್ಮೇಶನ್ ಮಾಡೋದು. ಓಕೆ, ಇವಾಗ ಏನಾಗಿದೆ, ರಾಜಾಜಿನಗರದ ಮಾಡೆಲ್ ಕ್ರಿಯೇಟ್ ಆಗಿದೆ. ಇದ್ರ ತಕ್ಕಂಗೆ ನೀವು ಡೆಲಿವರಿ ಬಾಯ್ನ ಸಹ ಆ್ಯಡ್ ಮಾಡಬೇಕು. ಇದ್ರ ತಕ್ಕಂಗೆ ರೆಸ್ಟೋರೆಂಟ್ ಸಹ ಆ್ಯಡ್ ಮಾಡೋದಿರುತ್ತೆ. ಓಕೆ, ಈ ಏರಿಯಾದಲ್ಲಿ ಬರೋದನ್ನ ಕಸ್ಟಮರ್ ಮಾತ್ರ ಅದರಲ್ಲಿ ಶೋ ಆಗ್ತಾರೆ, ಅಲ್ಲಿವರೆಗೆ ಶೋ ಆಗಿಲ್ಲ. ಓಕೆ,
ಈ ರೀತಿಯಾಗಿ ನಾವು ಝೋನ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಓಕೆ.